ಬನಹಟ್ಟಿ ಸರ್ಕಾರಿ ಆಸ್ಪತ್ರೆಯಲ್ಲಿ ರಮೇಶ್ ದೊಡ್ಡಮನಿ ತಂಡದಿಂದ ನಿರಂತರ ಅನ್ನದಾಸೋಹ. ಶಾಸಕ ಸಿದ್ದು ಸವದಿ ಶ್ಲಾಘನೆ. ಮನುಷ್ಯನ ಸೇವೆಯೇ ಜನಾರ್ದನ ಸೇವೆ ಎಂಬ ಧ್ಯೇಯದೊಂದಿಗೆ ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರಮೇಶ್ ದೊಡ್ಡಮನಿ ಹಾಗೂ ಅವರ ಯುವಕರ ತಂಡ ಹಮ್ಮಿಕೊಂಡಿರುವ ಉಚಿತ ಅನ್ನದಾಸೋಹ ಕಾರ್ಯಕ್ರಮವು ಮಾದರಿಯಾಗಿದೆ. ಪ್ರತಿನಿತ್ಯ ಆಸ್ಪತ್ರೆಗೆ ಬರುವ ರೋಗಿಗಳು ಹಾಗೂ ಅವರ ಸಹಕಾರಿಗಳಿಗೆ ಬೆಳಗಿನ ಉಪಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಊಟದ ವ್ಯವಸ್ಥೆಯನ್ನು ಈ ತಂಡವು ಅತ್ಯಂತ ಶ್ರದ್ಧೆಯಿಂದ ಮಾಡುತ್ತಿದೆ. ಬಡ ರೋಗಿಗಳಿಗೆ ಆಸರೆಯಾಗಿರುವ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ. ಇತ್ತೀಚೆಗೆ ನಡೆದ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದ ಸಿದ್ದು ಸವದಿ ಅವರು ಪಾಲ್ಗೊಂಡು ತಂಡದ ಸೇವೆಯನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಸಂಕಷ್ಟದಲ್ಲಿರುವವರಿಗೆ ಹಸಿವು ನೀಗಿಸುವ ಕೆಲಸ ಅತ್ಯಂತ ಪವಿತ್ರವಾದದ್ದು. ರಮೇಶ್ ದೊಡ್ಡಮನಿ ಮತ್ತು ಅವರ ತಂಡದ ಈ ಸಾಮಾಜಿಕ ಕಳಕಳಿ ಇತರರಿಗೂ ಪ್ರೇರಣೆಯಾಗಲಿ ಎಂದು ಅವರು ಆಶಿಸಿದರು. ಈ ಸಂದರ್ಭದಲ್ಲಿ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನದಾಫ್, ಪ್ರಮುಖ ಮುಖಂಡರಾದ ಗೌರಿ ಮಿಳೆ, ಈಶ್ವರ್ ಪಾಟೀಲ್, ಶಂಕರ್ ಪಾಟೀಲ್, ಹನುಮಂತ್ ಪೂಜಾರಿ, ತಿಮ್ಮಣ್ಣ ಮೇಲ್ಗಿರಿ, ಭೀಮ್ಸಿ ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಆಸ್ಪತ್ರೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸರ್, ನೀವು ಇಲ್ಲಿ ಸರ್ಕಾರ ದವಾಖಾನೆ ರೋಗಿಗಳಿಗೆ ಉಚಿತವಾಗಿ ಊಟ ಕೊಡಾಕ್ತಾರೆ. ಇನ್ನು ಇವತ್ತೊಂದು ದಿನ ಸೀಮಿತವಾಗಿ ಕೊಡ್ತೀರಿ, ಇನ್ನು ಡೈಲಿ ಕೊಡುವಂಥ ವ್ಯವಸ್ಥೆ ಮಾಡ್ತೀರಿ? ಏನು ಕೊಡುತ್ತೀರಿ ನೀವು ಡೈಲಿ? ಮುಂಜಾನೆ ನಾಷ್ಟ, ಮಧ್ಯಾಹ್ನ ಊಟ, ರಾತ್ರಿ ಊಟ. ಇದು ನೀವು ಯಾವ ಸಂಘಟನೆ ವತಿಯಿಂದ ಮಾಡ್ತೀರಾ? ಏನು ಸಂಘಟನೆ ವತಿಯಿಂದ ಮಾಡ್ತಿದ್ದೀವಿ. ಅನಾಥಾಶ್ರಮದಿಂದ ಮತ್ತು ವೃದ್ಧಾಶ್ರಮದಿಂದ ಅಲ್ಲೆಲ್ಲ ನಡ್ಕೊಂಡು ಬರೋ ಕಾರ್ಯಕ್ರಮ ಇಲ್ಲೇ ನಡೆಸಬೇಕು. ಅಲ್ಲಿ ಹೆಣ್ಮಕ್ಳು ಡೆಲಿವರಿ ಆಗಲಿ, ಯಾವುದೋ ಒಂದು ಅನಾರೋಗ್ಯಕ್ಕಾಗಿ ಅಡ್ಮಿಟ್ ಆಗಿಲ್ಲ ಆಗಲಿ, ಊಟದ ಮಧ್ಯಾಹ್ನ ತೊಂದರೆ ಆಗಬಾರ್ದು, ಅಂಗಡಿ ಬರ್ತಿರೋದಿಲ್ಲ, ಹೀಗಾಗಿ ಉಪವಾಸ ಇರಬಾರ್ದು ಅಂತ ಹೇಳಿ ತಿಳ್ಕೊಂಡು ಇಲ್ಲೆಲ್ಲ ರೋಗಿಗಳಿಗೆ ಮಧ್ಯಾಹ್ನ, ಸಾಯಂಕಾಲ, ಮುಂಜಾನೆ ಎಲ್ಲ ಸಂಘಟನೆ ವತಿಯಿಂದ ಮಾಡ್ತಿದ್ರು. ಇವತ್ತಿನಿಂದ ಸ್ಟಾರ್ಟ್ ಆಗಿತ್ತು. ಸನ್ಮಾನ್ಯ ಜನತೆ ಶಾಸಕರಾದ ಸಿದ್ದು ಸವದಿ ಅವರು, ರಮೇಶ್ ದೊಡ್ಡಮನಿ ಅವರು, ಎಲ್ಲರೂ ಮತ್ತು ಮೇಡಮ್ ಅವರು ಎಲ್ಲರೂ ಕೊಡ್ಕೊಂಡು ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಮಧ್ಯಾಹ್ನದ ಏನು ಪ್ರಾಬ್ಲಮ್ ಆಗಿದೆ, ಯಾವುದೇ ಕಾರಣಕ್ಕೂ ನಿಲ್ಲಿಸಲು ಅಂತ ಹೇಳಿ ನಿಮ್ಮ ಸಂಘಟನೆ ಅಂತ ರೋಗಿಗಳು ಏನು ಹೇಳ್ತೀರಿ ನೀವು? ಎಲ್ಲರಿಗೆ ಅಗದಿ ಒಳ್ಳೇದಾಗಲಿ. ಉಪವಾಸ ಯಾಕಂದರೆ ಭೂಮಿ ಮೇಲೆ ಎಲ್ಲ ಇರ್ಬೋದು, ಆದರೆ ಎಲ್ಲರೂ ತಿನ್ನೋದು ಒಳ್ಳೆ ಥರ ಅನ್ನ ಅನ್ನೋದು ಎಲ್ಲ ಮಾಡಬೇಕು. ಬಡವರು ಶ್ರೀಮಂತರ ಮೇಲೆ ಎಲ್ಲಾರ್ದೇ ಅವರು ಎಲ್ಲರಿಗೂ ಒಂದೇ ಥರ ಭೂಮಿಯಿಂದ ತಿಳ್ಕೊಂಡು ಖುಷಿಯಿಂದ ಅವ್ರಿಗೆಲ್ಲರೂ ಅನ್ನ ಸುಳಿದ ಮಾಡಬೇಕಂತ ಖುಷಿಯಿಂದ ಎಲ್ಲರೂ ನಾವೆಲ್ಲ ರಮೇಶ್ ದೊಡ್ಡಮನಿಯವರಿಗೆ ಹಿಂದೆ ನಿಂತ್ಕೊಂಡ ಬಗ್ಗೆ ಎಜುಕೇಷನ್ ಸಹಾಯ ಸಹಕಾರ ಮಾಡ್ತೀವಿ ಅಂತ ಅವ್ರನ್ನ ಯಾವುದೋ ಕಾರ್ಯಕ್ರಮ ಅವ್ರಿಗೆ ತೊಂದರೆ ಆಗಲಾರ್ದಂಗೆ ಅವ್ರು ಸ್ವಲ್ಪ ಆಗಿ ಈ ಕಾರ್ಯಕ್ರಮ ಅವ್ರು ನಡ್ಕೊಂಡು ಹೋಗ್ಬೇಕಾದ್ರೆ ಕೈ ಬಲಪಡಿಸ್ತೀವಿ ಅಂತೇಳಿ ಬಡ ರೋಗಿಗಳು ಇಲ್ಲಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಯಾವ ಶ್ರೀಮಂತರ ರೋಗಿಗಳು ಇಲ್ಲಿ ಬರ್ತಕ್ಕಂಥವ್ರು ಪೂರ ಮಿಡಲ್ ಕ್ಲಾಸ್ ಬಡ ರೋಗಿಗಳನ್ನ ಇಲ್ಲಿ ಬಂದು ಅಡ್ಮಿಟ್ ಆಗೋರು. ಅಂಥವ್ರಿಗೆ ಇಲ್ಲೇನಕ್ಕೆ ಸ್ವಲ್ಪ ಅವರಿಗೆ ಊಟದ ಅಸ್ತವ್ಯಸ್ತ ಆಗೋದ್ರಿಂದ ಮಧ್ಯಾಹ್ನ ತ್ರಾಸ ಆಗ್ತಿರ್ತೈತಿ. ಅಂಥದ್ರಲ್ಲಿ ಅವ್ರನ್ನ ಬಂದು ಇಲ್ಲಿ ನಂತರ ಅವ್ರಿಗೆ ಇಲ್ಲಿ ಸ್ವಲ್ಪ ಜನ ಪೇಷಂಟ್ಗಳು ಬರುತ್ತೆ. ಅವ್ರಿಗೆ ಏನೈತಿ ಮಾಡಿ ಹೆಚ್ಚಿನ ಅವರಿಗೆ ಇದೆ ಹಣ ಹೇಳು ಆಯ್ಕೆ ಒಂದು ಎಷ್ಟು ಶ್ರೀಮಂತರಿಗೂ ನಾವು ಚಿನ್ನದ ತಾಟ ಐತಿ, ಚಿನ್ನದ ಸ್ಕೂಲ್ ಐತೆ ಅಂದ್ರೆ ಬರಂಗಿಲ್ಲ. ಅನ್ನನ ತಿನ್ಬೇಕು ನಾವು ಪ್ರತಿಯೊಬ್ಬರು. ಶ್ರೀಮಂತರಾಗಿ ಅನ್ನನ ತಿನ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ರು. ಅದ್ರ 100% ಸತ್ಯ ಐತಿ. ಆದ ಕಾರಣದಿಂದ ಅವರು ಏನು ಈ ಉದ್ದೇಶಗಳು ಮಾಡೋಕ್ಕೆ ಕಾರಣ ಭಗವಂತ ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಏನೈತೆ ಈ ಬಡ ಜನರಿಗೆ ಸಹಾಯ ಸಹಕಾರ ಮಾಡುವಂಥ ಶಕ್ತಿ ಆ ಭಗವಂತ ಕೊಡ್ರಿ. ಮತ್ತು ಇದು ಈ ಕಾರ್ಯಕ್ರಮ ಇವತ್ತು ಒಂದೇ ಅವರು ನಿರಂತರ ಈ ಸೇವೆ ಸಂಸ್ಥೆ ಈಗಾಗಲೇ ಎಲ್ಲರ ಮುಂದೆ ಒಪ್ಕೊಂಡ ಏನೈತಿ ಅವರ ಸಂಘಟನೆಕಾರರು ಯಾರೇ ಇಲ್ಲಿ ಅವ್ರಿಗೆಲ್ಲರಿಗೂ ದೇವರು ಒಳ್ಳೆಯದು ಮಾಡಿ ಯಾರು ಎಲ್ಲರೂ ಎಷ್ಟು ಜನ ಜೊತೆಗೆ ಅವರು ಯಾರು ವೈಮನಸ್ಸು ಮಾಡೋದ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಈ ಕಾರ್ಯವನ್ನು ಮುಂದುವರಿಸಿ ಸದಾಕಾಲ ಈ ಕಾರ್ಯ ನಡೀತಾ ಇದೆ ಬಡ ರೋಗಿಗಳಿಗೆ. ಬ್ಯೂರೋ ರಿಪೋರ್ಟ್ ಮಾಂತೇಶ್ ಎಸ್ ಹುಲಿಕಟ್ಟಿ, ಭಾರತ ವೈಭವ ನ್ಯೂಸ್, ಬನಹಟ್ಟಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.